ಇವತ್ತು ನಾಡದ್ರೋಹಿಗಳು ಏನು ರಾಜ್ಯ ಸರ್ಕಾರ ಹೊರಡಿಸಿರುವಂತ ಕನ್ನಡ ಕಡ್ಡಾಯ ಆದೇಶ ಪ್ರತಿಯನ್ನ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಅದನ್ನ ಹರಿದು ಹಾಕುವುದ್ರ ಮುಖಾಂತರ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ. ನಾವು ಕೂಡ ಇವತ್ತು ಅವ್ರ ವಿರೋಧವಾಗಿ ಒಂದು ಸ್ವಾಭಿಮಾನ ರ್ಯಾಲಿಯನ್ನ ಮಾಡ್ತಾ ಇದೀವಿ. ಆದ್ರೆ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಮುಂದಿಟ್ಟು ನಮ್ಮ ಹೋರಾಟವನ್ನ ಹತ್ತಿಕ್ಕುವಂಥದ್ದು, ನಮ್ಮ ಹೋರಾಟವನ್ನ ತಡೆಯುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವ್ಯಾರು ಕೂಡ ಕುಗ್ಗುವುದಿಲ್ಲ. ಈ ಒಂದು ಹೋರಾಟ ರಾಜ್ಯಕ್ಕೆ ದೊಡ್ಡ ಮಟ್ಟದ ಕ್ರಾಂತಿಯ ಕಿಚ್ಚನ್ನ ಹಚ್ತದ. ಅದಕ್ಕೆ ಇವತ್ತು ನಾವು ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ಏನು ಪದೇ ಪದೇ ಖ್ಯಾತಿಯನ್ನ ಮಾಡ್ತಾ ಇರುವಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯ ಗುಂಡಾಗಳನ್ನ ಆ ಸಂಘಟನೆಯನ್ನ ರಾಜ್ಯದಿಂದ ನಿಷೇಧ ಮಾಡಬೇಕು, ಮತ್ತೆ ಅವ್ರ ಮೇಲೆ ಗುಂಡಾ ಕಾಯ್ದೆ ಅಡಿ ಗಡಿಪಾರು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಹರಿದಾಕಿರುವಂತ ಈ ಕನ್ನಡದ ಕಡ್ಡಾಯದ ಆದೇಶ ಪ್ರತಿಯನ್ನ ಯಾರು ಮಾಡಿದ್ದಾರೆ ಅಂತ ಕಿಡಿಗೇಡಿಗಳನ್ನ ತಕ್ಷಣವೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವ್ರನ್ನ ಬಂಧಿಸಿ ಜೈಲ್ಗಟ್ಟುವಂತ ಕೆಲಸ ಮಾಡಬೇಕು. ಮತ್ತೆ ಇವತ್ತು ಏನು ಈ ಒಂದು ಉದ್ದಟತನವನ್ನ ಮೆರೆದಿದ್ದಾರೆ, ಈ MES ಎಲ್ಲರನ್ನು ಮೇಲೂ ಕೂಡ ಪ್ರಕರಣವನ್ನ ದಾಖಲಿಸಿ ಜೈಲ್ಗಟ್ಟುವಂತ ಕೆಲಸ ಮಾಡಬೇಕು. ನಾನು MES ಮುಖಂಡರಿಗೆ ಹೇಳ್ತಾ ಇದ್ದೀನಿ, ಮೊನ್ನೆನೆ ನೀವು ಮಹಾರಾಷ್ಟ್ರದ ನೀವು ಎಲ್ಲಿ ಸೇರ್ಬೇಕಂತ ಹೋಗ್ತಾ ಇದ್ರಿ, ಅಲ್ಲಿ ಮಹಾರಾಷ್ಟ್ರ ರಾಜ್ಯದ ಅಧಿಕಾರಿಗಳೇ ಅಲ್ಲಿಯ ಸರ್ಕಾರ ನಿಮ್ಮನ್ನ ಮುಖಕ್ಕೆ ಮಂಗಳಾರತಿ ಮಾಡಿ ವಾಪಸ್ ಕಳಿಸುವಂತ ಕೆಲಸ ಮಾಡಿದೆ. ಆದ್ರೂ ನಿಮಗೆ ನಾಚಿಕೆ ಬರ್ತಾ ಇಲ್ಲ. ಇನ್ನಾದ್ರೂ ಕೂಡ ಎಚ್ಚೆತ್ಕೊಂಡು ಇನ್ನಾದ್ರೂ ಕೂಡ ನೀವು ಸುಧಾರಿಸಿ ಯಾವ ರಾಜ್ಯದೊಳಗಿದ್ದೀರಿ, ಯಾವ ರಾಜ್ಯದ ಅನ್ನವನ್ನ ಉಣ್ತೀರಿ, ಆ ರಾಜ್ಯದ ಭಾಷಿಕರಾಗಿ ಇಲ್ಲಿಯ ಕನ್ನಡಿಗರಾಗಿ ಬದುಕ್ರಿ ಅಂತ ಹೇಳಿ ನಿಮಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇದೇ ರೀತಿ ಮುಂದುವರಿತು ಅಂತಂದ್ರೆ ನಾವ್ಯಾರು ಕೂಡ ಸಹಿಸುವುದಿಲ್ಲ. ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ಎಷ್ಟು ನಮ್ಮ ಹೋರಾಟವನ್ನ ಹತ್ತಿಕ್ತಾ ಇದ್ರಿ ಅಷ್ಟು ನಮ್ಮ ಕಾರ್ಯಕರ್ತರು ಉಲ್ಬಣಗೊಳ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಬರ್ತಾ ಇದೆ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಮುಂದೆ ಆಗುವಂತ ಅನಾಹುತಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಆಗ್ಬೇಕಾಗತ್ತೆ. ನಮ್ಮ ಹೋರಾಟವನ್ನ ದಯವಿಟ್ಟು ನಿಲ್ಲಿಸಬೇಡ್ರಿ. ನಾವು ಇಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಗೃಹ ಸಚಿವರಿಗೊಂದು ಮನವಿ ಪತ್ರವನ್ನ ಕೊಡ್ತಾ ಇದೀವಿ.